ನಿಮ್ಗೆ ಲಾಸ್ಟ್ ಟೈಮ್ ಹೇಳಿದೆ ವಿಚಾರ ಬಂದಾಗ ಅವ್ರ ನೋವುಗಳು ಅವ್ರಿಗೆ ಇರ್ತಾರೆ, ಅವ್ರ ಫ್ಯಾನ್ಸಲ್ಲಿ ಅವ್ರ ನೋವು ಇರ್ತಾರೆ ಅಂದಾಗ ನಾವು ಮಾತಾಡೋದು ತಪ್ಪಾಗುತ್ತೆ. ಸರ್ಕಾರ ಕಾನೂನು ಅಂತ ಬಂದಾಗ ಅವ್ರೇನು ಮಾಡಬೇಕು ಅವ್ರು ಮಾಡ್ತಾ ಇರ್ತಾರೆ, ಅದಕ್ಕೂ ನಾವು ಹಠ ಬರಬಾರ್ದು. ತಪ್ಪು ಸರಿ ಅಲ್ಲಿ ನಿರ್ಧಾರ ಆಗುತ್ತೆ, ಹಾಗಂತ ಅವ್ರೇನು ಕೈ ಕಟ್ಟು ಕೂತಿರೋರೆಲ್ಲ ಮಾಡ್ತಾ ಇರ್ತಾರೆ. ನಾನು ಕೆಲವುದಕ್ಕೆ ಯಾಕೆ ತಲೆ ಹಾಕಕ್ಕೆ ಹೋಗಲ್ಲ ಅಂದರೆ, ಒಂದು ವೈಯಕ್ತಿಕವಾಗಿ ನನಗೆ ಇಂಟ್ರೆಸ್ಟ್ ಇಲ್ಲ ಯಾರದೇ ವಿಚಾರ ತಲೆ ಹಾಕಿ. ಎರಡನೇದು, ನಾವು ಮಾತಾಡೋದು ಕೆಲವು ವಿಚಾರದಲ್ಲಿ ತಪ್ಪಾಗುತ್ತೆ, ಅದಿನ್ನೂ ಕೆಡಿಸುತ್ತೆ ವಿಚಾರಗಳನ್ನು. ಇದನ್ನು ಅರ್ಥ ಮಾಡ್ಕೊಂಡ್ರೆ ಐ ಥಿಂಕ್ ಇಟ್ಸ್ ಬೆಟರ್. ಅಪಾರ್ಟ್ ಫ್ರಮ್ ದಟ್, ನಿಮ್ಮ ಫಸ್ಟ್ ಪಾರ್ಟಿ ಬರೋಕ್ಕೆ ಹೋದರೆ ಅಫ್ಕೋರ್ಸ್ ಗ್ರೇಟ್ ಮೂಮೆಂಟ್ಸ್ ಯಾರೊಟ್ಟಿಗೆ ಕಳೆದಿರಲ್ಲ ನಾವು, ಏನೇನು ಕಳೆದಿರಲ್ಲ ನಾವೆಲ್ಲ. ಬಟ್ ಆಮೇಲೆ ಯಾವ ಕಾರಣಕ್ಕೆ ಹಿಂಗಾಗಿರ್ತೀವಿ, ಆ ಕಾರಣ ಯಾರಿಗೂ ಬೇಕಾಗಲ್ಲ, ನಮಗೆ ಗೊತ್ತಿರೋದು. ಗೊತ್ತಿದ್ದಾಗ ಏನಾಗುತ್ತೆ, ನಾನು ನಿಮಗೆ ಒಳ್ಳೆ ಉದಾಹರಣೆನೂ ಕೊಟ್ಟೆ. ಕರೆಕ್ಟ್, ಸೂರ್ಯನು ಚಂದ್ರನು ಎರಡೂ ಚಂದಾನೆ ಆದಾದ ಜಾಗದಲ್ಲಿ. ಸುದೀಪ್ ಸರ್, ಈ ಪ್ರಶ್ನೆ ಕೇಳೋ ಇಂಟೆನ್ಷನ್ ಇಲ್ಲ, ಬಟ್ ನೀವು ದರ್ಶನ್ ಸರ್ ಹೆಸರು ಹೇಳಿ ಕೇಳಬೇಡಿ. ಇಲ್ಲ, ಈಗ ಕೇಳ್ತೀನಿ ಸರ್. ದರ್ಶನ್ ಸರ್ ಇಂಟೆನ್ಷನ್ ಇದೆ ಅಂತ ಇಂಟೆನ್ಷನ್ ಇಲ್ಲ. ನಾವು ಐ ಗಾಟ್ ಇಟ್. ಏನಂದ್ರೆ ಫ್ಯಾನ್ಸ್ಗೆ ನೀವು ದರ್ಶನ್ ಸರ್ ಒಂದಾಗೋದು ಖುಷಿ ಇದೆ, ಬಟ್ ಚಿತ್ರರಂಗದಲ್ಲಿ ಕೆಲವರಿಗೆ ಅದು ಇಷ್ಟ ಇಲ್ಲ ಅನ್ನುವಂಥದ್ದು ಇತ್ತೀಚಿನ ಒಂದು ಸಂದರ್ಶನದಲ್ಲಿ ಹರೀಶ್ ರಾಯ್ ಅವರು ಹೇಳಿದ್ರು. ಹರೀಶ್ ಇವ್ರು ಇಲ್ಲಿ ಡಿಸ್ಟರ್ಬ್ ಮಾಡಿದ್ದಾರೆ, ಅಲ್ಲಾಡಬೇಡಿ ಅಂತೆಲ್ಲ. ಇಲ್ಲಿ ಕುತ್ಕೊಂಡು ಹೆಂಗೆ 1 hour ಅಲ್ಲಾಡದೆ ಕುತ್ಕೊಳ್ಳೋದು? ಯಾರು ಹೇಳಿದ್ದು? ಇಲ್ಲಿ ಕ್ಯಾಮ್ರಾ ನನಗೆ ಹೇಳಿರ್ತಾರೆ ಅಲ್ಲಾಡಬೇಡಿ. ಸಾರಿ ಸರ್,